ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಗೋಪಾಲ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ MGNREGA ಅಡಿಯಲ್ಲಿ ಮತ್ತು ಸಿಸಿ ರಸ್ತೆ ಗುದ್ದಲಿ ಪೂಜೆ ಮಾನ್ಯ ಶಾಸಕರಾದ GS ಶ್ರೀನಿವಾಸರವರಿಂದ ನೆರವೇರಿಸಿಕೊಟ್ಟರು. ಹಾಗೂ ಪಂಚಾಯಿತಿ ಅಧ್ಯಕ್ಷರಾದ ಭಾಗ್ಯ ರಾಮಚಂದ್ರಪ್ಪ ಮತ್ತು ಉಪಾಧ್ಯಕ್ಷರಾದ ಕವಿತಾ ರಂಗನಾಥ್ ಹಾಗೂ ಸದಸ್ಯರುಗಳಾದ ಮಮತಾ, ಲತಾ ಪಾಲಯ್ಯ, ಪುಷ್ಪ ಮತ್ತು ಮುಖಂಡರುಗಳಾದ ಗ್ಯಾರಂಟಿ ಸಮಿತಿ ಸದಸ್ಯರಾದ P ಮಣಿಕಂಠ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ S ಕೆಂಪೇಗೌಡ ಹಾಗೂ ಮಂಜನಾಯ್ಕ್, ದಿನೇಶ್, ಸುಧೀರ್, HD ವೆಂಕಟೇಶ್, ಷಣ್ಮುಖಪ್ಪ, ಠಾಕ್ರನಾಯ್ಕ್, ಸಂತೋಷ್, ರಾಜಣ್ಣ, ರಂಗನಾಥ್, ಓಬಳೇಶ್, ಗಣೇಶ್, ಮಂಜನಾಯ್ಕ್ ಮತ್ತು PSI ವಿಶ್ವನಾಥ್, PDO ಚೇತನ್ ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, TV13 ನ್ಯೂಸ್, ತರೀಕೆರೆ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ನಾಯಕರು ಆದಂಥ GS ಶ್ರೀನಿವಾಸ್ ಅವರೇ ಮತ್ತು ಈ ಗ್ರಾಮ ಪಂಚಾಯಿತಿಯ ಭಾಳ ದಿನಗಳಿಂದ ಈ ಕಟ್ಟಡ ಮಾಡಲೇಬೇಕು ಅಂತ ಪಣ ತೊಟ್ಟಂಥ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸದಸ್ಯ ಮಿತ್ರರೇ ಮತ್ತು ಮಣಿಕಂಠ ಅವರೇ, ದಯಾನಂದ ಅವರೇ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಹಿರಿಯ ನಮ್ಮ ಗ್ರಾಮಸ್ಥರೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ಇದೇನಪ್ಪ ಅಂದರೆ ಭಾಳ ದಿನದಿಂದ ಎಳ್ದಾಡಿ NREG ಪ್ರೋಗ್ರಾಮ್ ಇದೆಯಲ್ಲ, ಅದನ್ನು ತಗೊಂಬಂದು ಕೂರಿಸೋದು ಸ್ವಲ್ಪ ಕಷ್ಟ. ಹಾಗಾಗಿ ಆ ಅಮೌಂಟ್ನಲ್ಲಿ ಕೂರಿಸೋದಕ್ಕೋಸ್ಕರ ಭಾಳ ತುಂಬ ತಡವಾಯಿತು. 2 ಸರಿ ಅಪ್ರೂವಲಿಗೆ ಕಳಿಸಾಯಿತು, ವಾಪಸ್ ಬಂದಾಯಿತು, ಮತ್ತೆ ಅದನ್ನು ಕಳಿಸಿ ತಗೊಂಡಿದ್ದಂಥದ್ದಾಯಿತು. ಹಂಗಾಗಿ ಈ ಗ್ರಾಮ ಪಂಚಾಯಿತಿ ಅವಧಿ ಮುಗಿಯುವ ಕೊನೆ ಘಟ್ಟದಲ್ಲಿ ಇವತ್ತು ಗುದ್ಲಿ ಪೂಜೆ ಆಗಿದೆ. ಮುಂದೆ ಬರ್ತಕ್ಕಂಥ ಸದಸ್ಯರು ಅದನ್ನು ಉದ್ಘಾಟನೆಯನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮೊದಲೇ ಶಾಸಕರ ಅನುದಾನ ಇರ್ಬೋದು, NREG ಅನುದಾನ ಇರ್ಬೋದು ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ಬರ್ತಕ್ಕಂಥ ಅನುದಾನ ಇವೆಲ್ಲವನ್ನೂ ಒಗ್ಗೂಡಿಸಿ ಈ ಒಂದು ಕಟ್ಟಡ ಸುಂದರವಾಗಿ, ಯಾಕೆಂದರೆ ಕಟ್ಟಡದಾಗ ಎಲ್ಲ ನಮ್ಮ ಹೇಳ್ತಾ ಇದ್ರು, ಭಾಳಷ್ಟು ಎಲ್ಲ ಕಟ್ಟಡಗಳು ಮುಗಿದಿದ್ದಾವೆ, ಕೆಲವೇ ಇರೋ ಅಂಥದ್ದು ಅಂತೇಳಿ. ಅದರಲ್ಲಿ ನಮ್ಮದು ಒಂದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಗುತ್ತಿಗೆದಾರರು ಸಹ ಇದ್ದಾರೆ, ಆ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥ ಅರುಣ್ ಅವರು, ಅವರಿಗೂ ನಾವು ಈ ಸಂದರ್ಭದಲ್ಲಿ ಒಂದು ಮನವಿಯನ್ನು ಮಾಡ್ತಾ ಆ ಕಟ್ಟಡವನ್ನು ಸುಂದರೇಶ್ವರ ಗ್ರಾಮದಲ್ಲಿ ಒಂದು ಸೋಲಾರ್ ದೀಪ ಕೊಟ್ಟಿದ್ದಾರೆ. ವೀರೇಶ್ವರ ಅಂಬೇಡ್ಕರ್ ನಗರದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸಿಸಿ ರಸ್ತೆಗೆ 40 ಲಕ್ಷಗಳನ್ನು ಇಟ್ಟಿದ್ದಾರೆ. ವೀರೇಶ್ವರ ಗ್ರಾಮದ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಈಗ ಮುಗ್ದೋಗಿರೋ ಕಾಮಗಾರಿ ಇದು. ಸಿದ್ದೇಶ್ವರ ಗ್ರಾಮದ ಅಂಗನವಾಡಿಗೆ ಶೌಚಾಲಯ ಗುಂಡಿ ಅದಕ್ಕೆ 1 ಲಕ್ಷ ಇಟ್ಟಿದ್ದಾರೆ. ಸಿದ್ದೇಶ್ವರದಲ್ಲಿ ಸೋಲಾರ್ ದೀಪವನ್ನು, ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣ, ಅದೇ ಈಗ ಆಗತಕ್ಕಂಥ ನಮ್ಮ ಕೆಂಪೇಗೌಡರು ಈಗ ಲೀಸ್ಟನ್ನೇ ಹೇಳಿದ್ರು. ಅದರೆಲ್ಲರೂ ಮಿಗಿಲಾಗಿ ನಮ್ಮ ಗೋಪಾಲ ಗ್ರಾಮಕ್ಕೆ ಮುಖ್ಯವಾಗಿ 18 ವರ್ಷದಿಂದ ಸ್ಮಶಾನ ಇರಲಿಲ್ಲ. ಆ ಒಂದು ಹೋರಾಟವನ್ನು ನಾವೆಲ್ಲರೂ ಊರು ಮನೆಯವರು ಎಲ್ಲ ಮೆಂಬರೆಲ್ಲ ಸೇರ್ಕೊಂಡು ನಾವೆಲ್ಲ ಭಾರಿ ಒಂದು ಮೂಮೆಂಟ್ ಮಾಡಿದ್ವಿ. ಬಟ್ ಅಂದರೂ ನಮಗೆ ಅದನ್ನು ಒಂದು ದಡ ಮುಟ್ಸೋಕ್ಕಾಗಲಿಲ್ಲ. ಅದರಲ್ಲೂ ನಾವು ಹೇಳ್ಬೇಕಂದ್ರೆ ನಮ್ಮ ತಾಂಡದ ಜನ ಬೆನ್ನಿಗೆ ಬೆನ್ನಾಗಿ ನಿಂತು ನಮ್ಮ ಜೊತೆ ಪ್ರತಿಯೊಂದು ಹೋರಾಟದಲ್ಲಿ ತಹಸೀಲ್ದಾರ್ ಆಫೀಸು, EO ಆಫೀಸು, ಪಂಚಾಯಿತಿ ಹತ್ರ ಒಂದು ಸ್ಟ್ರೈಕ್ ನಾವೆಲ್ಲ ಏನು ಮಾಡಿದ್ವಿ, ಅದ್ರ ಫಲವಾಗಿ ನಾವು MLA ಹತ್ರ ಹೇಳಿದಾಗ MLA ಇನ್ನೂ ಬೆಳಗ್ಗೆ ಎದ್ದೇ ಇರಲಿಲ್ಲ. ಅಷ್ಟೊತ್ತಿಗೆ ನಾವು MLA ಹತ್ರ ಹೋಗಿ ಕೇಸ್ ವರ್ಕರ್ ಹತ್ರ ಫೋನ್ ಮಾಡಿಸಿ 18 ವರ್ಷದ ಹಿಂದೆ ಆಗಲಿದ್ದ ಕೆಲಸ ಶಾಸಕರಿದ್ದಾಗ ಮತ್ತು ನಮ್ಮ ತಾಯಿಯರವಾಗ ಅಧ್ಯಕ್ಷರಿದ್ದರು, ಈಗ 1 ಎಕರೆ 27 ಕುಂಟೆ ಒಂದು ಸ್ಮಶಾನ ನಮಗೊಂದು ಸ್ಯಾಂಕ್ಷನ್ ಆಗಿ 5 ಹಣ ಈಗಾಗಲೇ ನಾವು ಹಾಕಿದ್ದೀವಿ. ಯಾಕಂದರೆ ಕರ್ಕುಚ್ಚೂರು ಇದ್ದಾರೆ, ಅಲ್ಲೂ ಕೆಲಸ ಮಾಡ್ತಾರೆ. ನಾನು ನಮ್ಮ ಬಾಯಿ ಬಿಟ್ಟು ಹೇಳಲಿಲ್ಲ, ಎಲ್ಲ ಹಿರಿಯರೇ. ಈಗ ಬಂದ ತಕ್ಷಣ ಶಾಸಕರಿಗೆ ಕೇಳಿದ್ರು, ಹಿತ್ತಲಿಂದಗಡೆ ರೋಡ್ ಇಲ್ಲ, ರೋಡ್ ಬಿಡಿಸ್ಕೊಡ್ರಿ ಅಂತ. ಮೇಲಿಂದ ಅಳತೆ ಮಾಡಿದ್ರೆ 150 ಎಲ್ಲರಿಗೆ ಹಸ್ಗಳಿದೆ. ಸ್ಥಾಪನೆ ಮತ್ತು ರಸ್ತೆಯ ಒಂದು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. 3-4 ದಿನದಲ್ಲಿ ಕೆಲಸ ಎರಡೂ ಕೂಡ ಪ್ರಾರಂಭ ಆಗ್ತದೆ. ಈ ಒಂದು ಕಾರ್ಯಕ್ರಮ ಉಪಸ್ಥಿತಿರತಕ್ಕಂತಹ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಭಾಗ್ಯ ರಾಮಚಂದ್ರಪ್ಪನವರೇ, ಉಪಾಧ್ಯಕ್ಷರಾದ ಕವಿತಾ ಅವರೇ ಮತ್ತು
ಮತ್ತು ಸದಸ್ಯರುಗಳಾದ ಮಮತಾ ಅವರೇ, ಪುಷ್ಪ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರತಕ್ಕಂತಹ ಕೆಂಪೇಗೌಡರೇ, ಮಣಿಕಂಠ ಅವರೇ, ದಿನೇಶ್ ಅವರೇ, ಗ್ರಾಮಸ್ಥರೇ, ಮಹಿಳೆಯರೇ ಮತ್ತೆಲ್ಲ ಅಣ್ಣ ತಮ್ಮಂದಿರೇ, ಬಹಳ ಮುಖ್ಯವಾಗಿ ಈ ಗ್ರಾಮದಲ್ಲಿ ದೊಡ್ಡ ಸಮಸ್ಯೆ ಅಂತಂದರೆ ದಿನೇಶ್ ಅವರು ಹೇಳಿದಂಗೆ ಅದು ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆಗಳು ನೂರು ಹೇಳ್ತಿದ್ದೀರಿ. ಇವತ್ತು ಅವರು ಶರಾವತಿ ಒಂದು ಯೋಜನೆಗೋಸ್ಕರ ಜಮೀನನ್ನು ಬಿಟ್ಕೊಟ್ಟು ಇಲ್ಲಿ ಬಂದಿದ್ದಾರೆ. ಬಿಟ್ಕೊಡ್ಬೇಕಾದ್ರೆ ಅದು ರೆವಿನ್ಯೂ ಲ್ಯಾಂಡ್ ಅಂತ ಇತ್ತು, ಅದನ್ನು ಇವರಿಗೆಲ್ಲ ಹಂಚಿಕೆ ಮಾಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದು, ಊರು ಆಗಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಡಿಸಿಷನ್ನು ಮತ್ತು ಬಹಳ ಬಿಗಿಯಾಗಿದ್ದರಿಂದ ಒಂದು ವಿಶೇಷ ಕಾನೂನುಗಳೆಲ್ಲ ಮಾಡಿದೆ. ಒಂದು ಸರಿ ಫಾರೆಸ್ಟ್ ಅಂತ ಮತ್ತು ಆಲ್ವೇಸ್ ಫಾರೆಸ್ಟ್ ಯಾವುದೇ ಕಾರಣಕ್ಕೂ ಫಾರೆಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಇವ್ರು ಕೊಡಬೇಕಿದ್ರೆ ರೆವಿನ್ಯೂ ಲ್ಯಾಂಡ್ ಇತ್ತು, ಅವರು ಅದಕ್ಕೆ ಮುಂಚೆ ಮಹಾರಾಜರ ಕಾಲದಲ್ಲಿ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಹ್ಯಾಂಡ್ ಓವರ್ ಮಾಡಿದ ಮೇಲೆ ಡಿನೋಟಿಫೈ ಮಾಡಿಸ್ಕೊಂಡೇ ಕೊಟ್ಟಿದ್ದಾರೆ. ಅವಾಗ ಸಮಸ್ಯೆಗಳು ಇಷ್ಟೊಂದು ಇರಲಿಲ್ಲ, ಅವತ್ತಾಗಿ ಭಾರಿ ಈಸಿ ಆಗ್ತದೆ ಅನಿಸುತ್ತೆ. ಎಲ್ಲ ಫಾಲೋ ಅಪ್ ಮಾಡಿದ್ರೆ ಖಂಡಿತ ಆಗಿ ಆ ಸ್ಕೆಚ್ ಮಾಡಿಕೊಟ್ರೆ ಅಷ್ಟು ಲ್ಯಾಂಡನ್ನು ಬೇರೆ ಪ್ರೈವೇಟ್ ನಾವು ಬೇರೆ ಲ್ಯಾಂಡ್ ಕೊಡ್ತೀವಿ. ಸ್ಕೆಚ್ ಸಮೇತ ಕೊಟ್ಟಿದ್ದೀವಲ್ಲ, ಈ ಫಾರೆಸ್ಟ್ ಕೊಡ್ಬೇಕು. ಈಗ ಅಪ್ರೂವ್ ಮಾಡಿ ಇಷ್ಟು ಜಾಗ ನಮಗೆ ಫಾರೆಸ್ಟ್ ಬಿಟ್ಕೊಡ್ತೀವಿ, ಇಷ್ಟು ಜಾಗ ನಾವು ಬೇರೆ ಜಾಗ ಕೊಡಿ, ಒಂದಿಷ್ಟು ಕೊಡಿ ಅಂತ ಒಂದಿಷ್ಟು ಜಾಗ ಕೊಡ್ತೀವಿ. ಅದೇನಾಗ್ತದೆ, ಅಧಿಕಾರಿಗಳು ದೊಡ್ಡ ಕೆಲಸ, ಅದು ಊರೆಲ್ಲ ಸರ್ವೆ ಮಾಡಬೇಕು, ಮಾಡಬೇಕು. ಅದಕ್ಕೆ ನೀವುಗಳೆಲ್ಲ ಫಾಲೋ ಅಪ್ ಮಾಡಿದ್ರೆ ಖಂಡಿತ ಅದು ಆಗ್ತದೆ ನಮ್ಮ ಅಂತ ಹೇಳ್ತಾ. ಬಹಳ ದೊಡ್ಡ ಸಮಸ್ಯೆಗಳಿದೆ. ಮತ್ತೊಂದು ಇಲ್ಲಿ ಆಶ್ರಯ ಮನೆಗಳು ಜನಗಳ ಬೇಡಿಕೆ ಇದೆ. ಖಂಡಿತವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕೊಡ್ತೀವಿ ಮನೆಗಳು ಅಂತ ಹೇಳ್ಬಿಟ್ಟು. ಮುಂದಿನ ಬಡ್ಜೆಟ್ ನಂತರ, ಅದು ಮಾರ್ಚ್ ನಂತರ ಏಪ್ರಿಲ್, ಮೇ, ಜೂನ್ ಆಗ್ಬೋದು, ಅವಾಗ ಆಶ್ರಯ ಮನೆ ಹಂಚಿಕೆ ಮಾಡ್ತೀವಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಅವ್ರಿಗೆ ನಿಮಗೆ ಆಶ್ರಯ ಮನೆಯನ್ನು ಕೊಡ್ತೇವೆ ಅನ್ನೋ ಮಾತುಗಳನ್ನು ಹೇಳ್ತಾ, ಇಲ್ಲಿ ಈ ಒಂದು ಸಮಸ್ಯೆ ಏನು ರಸ್ತೆ ಸಮಸ್ಯೆ ಈಗ ಹೇಳಿದ್ದಾರೆ ಮಹಿಳೆಯರು, ಅದನ್ನು ಆದಷ್ಟು ಬೇಗ ನಾಳೆ ನಾಡೋದಲ್ಲಿ ಪರಿಹರಿಸಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಪಂಚಾಯಿತಿಯ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ ಮತ್ತು ಪಿ ಡಿ ಅವರಿಗೆ ಹೇಳ್ತಾ ಇದ್ದೀವಿ. ಒಟ್ಟು ಸಣ್ಣ ಗ್ರಾಮ ಪಂಚಾಯಿತಿ ಇರ್ತೀರಾ ದಿನೇಶ್, 4 ಕೋಟಿ ಹಾಕ್ಕೊಟ್ಟಿದ್ವಿ ಗ್ರಾಮ ಪಂಚಾಯತಿ. 4 crore. ಮಂಜನಾಯಕ ಹೇಳಿದ್ರೆ 2 ದೇವಸ್ಥಾನಕ್ಕೆ 2 ಲಕ್ಷ ದುಡ್ಡು ಹಾಕಿದ್ದೀವಿ. ಅದಕ್ಕೆ ಜಾಸ್ತಿ ಹಾಕೊಡೋಕ್ಕಾಗಲ್ಲ. ಕಾಂಪೌಂಡು ಸರ್ ನೋಡೋಣ, ದೇವಸ್ಥಾನ ಕಟ್ಟಿಸ್ಕೊಟ್ಟಿದ್ದೀವಿ, ದುಡ್ಡು 2 ಲಕ್ಷ ದುಡ್ಡು ಹಾಕ್ಕೊಟ್ಟಿದ್ದೀನಿ. ಕಾಂಪೌಂಡ್ ಕಟ್ಟಿಸ್ಕೊಳ್ಳೋಣ ಮುಂದೆ. ಈ ಸದ್ಯಕ್ಕೆ ಇಷ್ಟು ಹಾಕಿದ್ದೀವಿ. 3,90,00,00,000 ದುಡ್ಡು ಹಾಕಿರೋದು.